ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರು ಈ ಹೊತ್ತು ನಿಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ನೀವು ಬಹಳ ಅಮೂಲ್ಯರ ಆಗಿದ್ದೀರಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಹೇಳುತ್ತಾನೆ, ನೀವು ಅಮೂಲ್ಯರು ಎಂಬುದಾಗಿ. ಹಲ್ಲೆಲೂಯಾ. ನೀವು ಅಮೂಲ್ಯರು ಎಂದು ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಹೇಳುತ್ತಾನೆ. ನೀವು ಬಹಳ ಅಮೂಲ್ಯರು ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮಗೋಸ್ಕರ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಇಂದಿನಿಂದ ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯೆಹೋಶುವ 3:7 ಹೇಳುತ್ತದೆ, ನಾನು ಇಂದಿನಿಂದ ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡಿರಿ. ಒಂದು, ನೀವು ಬಹಳ ದೇವರಿಗೆ ಅಮೂಲ್ಯರಾಗಿದ್ದೀರಿ. ನಿಮ್ಮನ್ನು ದೇವರು ಘನಪಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮರಿಯೋಳಿಗೆ ಗಬ್ರಿಯ ದೂತನು ಬಂದು ಹೇಳುತ್ತಾ ಇದ್ದಾನೆ, ಮರಿಯೋಳೆ ಹೆದರಬೇಡ, ನಿನಗೆ ದೇವರ ದಯ ದೊರಕಿತು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ದೇವರ ದಯ ದೊರಕಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊರಕಿತು ಎಂದು ಆ ದೂತನು ಬಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ದೇವರು ಈ ಉದಯ ಕಾಲದಲ್ಲಿ ತಿಳಿಸುವುದೇನೆಂದರೆ ಗೊತ್ತಾ, ನಾನು ಇಂದಿನಿಂದ ನಿನ್ನನ್ನು ಘನಪಡಿಸುವೆನು. ಯಾವ ಸ್ಥಳದಲ್ಲಿ ನಿನ್ನ ತಲೆಯನ್ನು ತಗ್ಗಿಸಿಕೊಂಡು ಬಂದಿದೆಯೋ ಅದೇ ಸ್ಥಳದಲ್ಲಿ ದೇವರು ಮತ್ತೆ ನಿನ್ನನ್ನು ಹೀಗೆ ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ ಇಂದಿನಿಂದ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯವಾದ ಮೇಲೆ ನಾವು ನಂಬಿಕೆ ಇಡಬೇಕು. ದೇವರು ನನ್ನನ್ನು ಘನಪಡಿಸುವ ದೇವರಾಗಿದ್ದಾನೆ ಎಂದು ನಾವು ಸ್ತುತಿ ಮಾಡಬೇಕು. ದೇವರು ನನ್ನನ್ನು ಘನಪಡಿಸುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀವು ದೇವರಿಗೆ ಬಹಳ ಅಮೂಲ್ಯರಾಗಿದ್ದೀರಿ. ಈ ಲೋಕದವರಿಗೆ ಬೇಡದವರ ಆಗಿರಬಹುದು, ಆದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಅಮೂಲ್ಯರಾಗಿದ್ದೀರಿ ಎಂಬುದಾಗಿ ಸತ್ಯವೇದದಲ್ಲಿ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹೋಲಿ ಗೋಸ್ಟ್. ಯೇಸುವಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ವೇಳೆ ನೀವು ಸ್ವಂತದವರಿಗೆ ಬೇಡವಾಗಿರ್ಬೋದು, ಒಂದು ವೇಳೆ ಸ್ವಂತ ಮನೆಯಲ್ಲಿ ನೀವು ಬೇಡವನಿಸಿಕೊಂಡಿರಬಹುದು, ಒಂದು ವೇಳೆ ಸ್ವಂತ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವು ಬೇಡ ಕೊಂಡಿರಬಹುದು, ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ನೀನು ದೇವರಿಗೆ ಬಹಳ ಅಮೂಲ್ಯನ ಆಗಿದ್ದಿ ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಯಾವ ಸ್ಥಳಗಳನ್ನು ನಿನಗೆ ಬೇಡವೆಂದು ತಳ್ಳಿದೆಯೋ ಅದೇ ಸ್ಥಳದಲ್ಲಿ ದೇವರು ನಿನ್ನನ್ನು ಗೌರವಿಸುತ್ತಾನೆ. ದೇವರು ನಿನ್ನನ್ನು ಘನಪಡಿಸುವಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಘನಪಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತನು ನಿನ್ನನ್ನು ಯಾವತ್ತೂ ಮರೆತು ಹೋಗುವನಲ್ಲ, ಯಾವತ್ತೂ ಕೈ ಬಿಡುವನಲ್ಲ. ನೀನು ಸಿದ್ಧಚಿತ್ತನಾಗಿರು, ಧೈರ್ಯದಿಂದಿರು. ಹಲ್ಲೆಲೂಯಾ. ಅಯ್ಯೋ, ಲೋಕದವರು ನಾನು ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ರೆಂದು ನೀನು ಕುಗ್ಗಬೇಡ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 146ನೇ ಅಧ್ಯಾಯದಲ್ಲಿ 8ನೇ ವಚನ ಹೇಳುತ್ತದೆ, ಯೆಹೋವನು ಕುಗ್ಗಿದವರನ್ನು ಉದ್ಧಾರಿಸುತ್ತಾನೆ ಎಂದು ಹೇಳುತ್ತದೆ. ಯೆಹೋವನು ಕುಗ್ಗಿದ್ದವರನ್ನು ಉದ್ಧರಿಸುವನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ.
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುವೆನು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎದ್ದು ಪ್ರಾರ್ಥನೆ ಮಾಡು. ಉದಯ ಕಾಲದಲ್ಲಿ ಎದ್ದು ದೇವರನ್ನು ಹುಡುಕು. ಮೊದಲು ದೇವರನ್ನು ಹುಡುಕು. ಮೊದಲು ಯೇಸು ಕ್ರಿಸ್ತನನ್ನು ಹುಡುಕು. ಆತನ ವಚನದ ಮೇಲೆ ನಂಬಿಕೆ ಇಡು. ಆತನು ಹೇಳುವ ಮಾತಿನ ಮೇಲೆ ನಂಬಿಕೆ ಇಡು. ನೀನು ಯಾವಾಗ ಆತನು ಹೇಳುವ ಮಾತಿನ ಮೇಲೆ ನಂಬಿಕೆ ಇಡುತ್ತೀಯೋ ಆಗ ದೇವರು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ದೇವರು ನಿನ್ನನ್ನು ಘನಪಡಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೆಲವೊಂದು ಸಾರಿ ನಮಗೆ ಮೈಂಡಿಗೆ ಹೇಗೆ ಬರ್ತದೆ ಗೊತ್ತಾ? ಯಾವುದಾದ್ರೂ ಒಂದು ಟೆನ್ಷನ್ ಇದ್ದರೆ ನಾವು ಅದೇ ಚಿಂತೆ ಮಾಡುತ್ತೇವೆ. ಅದೇ ಚಿಂತೆ ಮಾಡಿ ಮತ್ತೇನು ಮಾಡುತ್ತೇವೆ ಅಂದರೆ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರುತ್ತೇವೆ. ನಾವು ಸರಿ ಕುಡಿಬೇಕಂತ ಬರುತ್ತೇವೆ. ಹಲ್ಲೆಲೂಯಾ. ನೀವು ಎಣ್ಣೆ ಹೊಡೆಯೋರಿಗೆ ಕೇಳ್ರಿ, ಯಾಕೆ ನೀನು ಈ ಸರಿ ಕುಡಿತಿ ಅಂತ ಕೇಳುವಾಗ ನನಗೆ ಬಹಳ ಟೆನ್ಷನ್ ಇದ್ದಾವೆ ಎಂದು ಹೇಳುತ್ತಾರೆ. ನನಗೆ ಬಹಳ ಯೋಚನೆಗಳಿದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸರಿ ಕುಡಿಯುವುದರಿಂದ ನಿನ್ನ ಟೆನ್ಷನ್ಗಳನ್ನು ದೂರ ಆಗುವುದಿಲ್ಲ. ನಿನ್ನ ಸಮಸ್ಯೆಗಳನ್ನು ಪರಿಹಾರ ಆಗೋದಿಲ್ಲ. ನೀನು ಬೆಳಗ್ಗೆ ಎದ್ದು ಕರ್ತನಾದ ಯೇಸು ಕ್ರಿಸ್ತನನ್ನು ಹುಡುಕಬೇಕು. ನೀನು ಬೆಳಗ್ಗೆ ಎದ್ದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಎಲ್ಲ ಟೆನ್ಷನ್ಗಳನ್ನು ಯೇಸುವಿನ ಮೇಲೆ ಹಾಕಬೇಕು. ಪರಿಶುದ್ಧ ಆತ್ಮನೇ, ಈ ಸಮಸ್ಯೆಗಳಿಂದ ನನ್ನನ್ನು ಬಿಡಿಸು ಎಂದು ಹೇಳಬೇಕು. ಆಗ ಕರ್ತನಾದ ಯೇಸು ಕ್ರಿಸ್ತನು ಆ ಸಮಸ್ಯೆಗಳಿಂದ ನಿನ್ನನ್ನು ದೇವರು ದೂರ ಮಾಡುತ್ತಾನೆ. ಹಲ್ಲೆಲೂಯಾ, 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 ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟೇ ಜನಕ್ಕೆ ಕೇಳಿದರೆ, ಅಯ್ಯೋ ನನಗೆ ಬಹಳ ಟೆನ್ಷನ್ ಇದೆ, ಇದಕ್ಕೋಸ್ಕರನೇ ಈ ಸೆರೆ ಕುಡಿತೇನೆ ಎಂಬುದಾಗಿ ಹೇಳುತ್ತಾರೆ. ಇದಕ್ಕೋಸ್ಕರನೇ ಇದು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ರದರ್, ಅದು ಮಾಡೋದರಿಂದ ನಿನ್ನ ಟೆನ್ಷನ್ ದೂರ ಆಗೋದಿಲ್ಲ. ನೀನು ದೇವರ ಸನ್ನಿಧಿಗೆ ಬಂದು ಮೊಳಕಾಲೂರಿಕೊಂಡು ಬೇಡಿಕೋ. ದೇವರು ಹೇಳಿದ್ದಾರೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆಂದು. ದೇವರು ಹೇಳಿದ್ದಾರೆ, ನಾನು ನಿನಗೆ ಉದ್ಧಾರ ಮಾಡುತ್ತೇನೆಂದು ಹೇಳಿದ್ದಾರೆ. ಪ್ರೈಸ್ ದ ಲಾರ್ಡ್. ಈ ವಾಕ್ಯವನ್ನು ನಂಬಿ ನೀನು ಯಾವಾಗ ಪ್ರಾರ್ಥನೆ ಮಾಡುತ್ತೀಯೋ ಆವಾಗ ಸಂಪೂರ್ಣವಾಗಿ ನಿನ್ನಲ್ಲಿರುವ ಟೆನ್ಷನ್ಗಳನ್ನು ಬಿಟ್ಟು ಹೋಗುತ್ತಾವೆ. ನಿನ್ನಲ್ಲಿರುವ ಟೆನ್ಷನ್ಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿನ್ನಲ್ಲಿರುವ ಟೆನ್ಷನ್ಗಳನ್ನು ಬಿಟ್ಟು ಹೋಗಬೇಕಾದ್ರೆ ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕುಡಿಯೋದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಾವು ಕುಡಿಯೋದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ನಾವು ಯೇಸುವಿನ ನಾಮದಲ್ಲಿ ಇದುವರೆಗೂ ಪ್ರಾರ್ಥನೆ ಮಾಡದೇ ಇದ್ದರೆ ನಾವು ಪ್ರಾರ್ಥನೆ ಮಾಡಬೇಕು. ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಬೇಕು. ಅಯ್ಯೋ, ನನಗೆ ವಾಕ್ಯ ಓದೋದಕ್ಕಾಗಿ ಬರುವುದಿಲ್ಲ, ನಾನು ಹೇಗೆ ಮಾಡಬೇಕಂತೂ ನೀವು ಕೇಳುತ್ತಿರ್ಬೋದು. ಆದರೆ ಕರ್ತನಾದ ಯೇಸುವಿನ ವಾಕ್ಯದ ಮೇಲೆ ನೀನು ನಂಬಿಕೆ ಇಡುವುದಾದರೆ ನೀನು ಖಂಡಿತವಾಗಿ ವಾಕ್ಯ ಓದುತ್ತೀಯ. ನೀನು ಇದುವರೆಗೂ ನೀನು ಸ್ಕೂಲ್ಗೆ ಹೋಗಲಿಲ್ಲ ಅಂದರೂ ಯೇಸುವಿನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆ ಜ್ಞಾನ ದೇವರು ಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್, ಆ ಜ್ಞಾನ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನ ದೇವರು ಕೊಡುತ್ತಾರೆ. ಯೇಸು ಕ್ರಿಸ್ತನು ಹೇಳಿರುವುದೇನು ಗೊತ್ತಾ? ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ನನ್ನನ್ನು ಕೇಳಿಕೊಳ್ಳಿರಿ ಎಂದು ಹೇಳಿರೋದು. ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ನನ್ನನ್ನು ಕೇಳಿಕೊಳ್ಳಿರಿ ಎಂದು ಹೇಳಿರೋದು. ನೀನು ಬೈಬಲ್ ಓದಕ್ಕಾಗಿ ಜ್ಞಾನ ಬೇಕಂದರೆ ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಕೇಳು.
ಯೇಸುವೇ ನನಗೆ ಜ್ಞಾನ ಕೊಡು, ಪ್ರಾರ್ಥನೆ ಮಾಡಬೇಕು ಜ್ಞಾನ ಕೊಡು, ವಾಕ್ಯವನ್ನು ಓದಬೇಕು ಜ್ಞಾನ ಕೊಡು ಎಂದು ನೀನು ಕೇಳು ನೋಡು. ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾರೆ, ಪವಿತ್ರಾತ್ಮನು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ಆರಿಸಿಕೊಂಡಿರುವುದು 12 ಮಂದಿ ಶಿಷ್ಯಗಳಲ್ಲಿ ಜ್ಞಾನಿಗಳನ್ನು ಆರಿಸಿಕೊಂಡಿಲ್ಲ. ಎಲ್ಲರನ್ನು ಸುಂಕ ಎತ್ತಿದವರಾಗಲಿ ಅಥವಾ ಮೀನು ಹಿಡಿಯೋರನ್ನಾಗಲಿ ಇವರನ್ನೇ ದೇವರು ಆರಿಸಿಕೊಂಡಿರೋದು. ರಾಜರ ಮನೆಗೆ ಹೋಗಿ ನಿನ್ನಲ್ಲಿರುವ ಜ್ಞಾನಿಗಳನ್ನು ಕೊಡು ಎಂದು ಕೇಳಲಿಲ್ಲ. ಯಾಕಂದರೆ ಅವನು ಈ ಲೋಕದಲ್ಲಿ ಬರೀ ರಾಜನಾಗಿರ್ಬೋದು, ನನ್ನ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿದ್ದಾನೆ, ಕರ್ತನಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಲ್ಲಿರುವ ಜ್ಞಾನಗಳನ್ನು ಬೇಡಿಕೊಳ್ಳುವ ಪ್ರತಿಯೊಂದು ಮಗನಿಗೆ ಕೊಡುತ್ತಾನೆ, ಪ್ರತಿಯೊಂದು ಮಗಳಿಗೆ ಜ್ಞಾನ ದೇವರು ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಮಗಳಿಗೆ, ಪ್ರತಿಯೊಂದು ಮಗನಿಗೆ ದೇವರು ಜ್ಞಾನ ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಯ್ಯೋ, ನಾನು ಹುಟ್ಟಿದಿಂದಲೇ ಸ್ಕೂಲ್ಗೆ ಹೋಗಲಿಲ್ಲ, ನಾನು ಹೇಗೆ ಓದಬೇಕೆಂದು ನೀನು ಪ್ರಶ್ನೆ ಇರಬಹುದು. ಆ ಪ್ರಶ್ನೆಗಿಂತಲೂ ದೊಡ್ಡವನು ಯೇಸು ಕ್ರಿಸ್ತನಿದ್ದಾನೆ. ಆತನು ನಿನ್ನ ಒಳಗೆ ಇದ್ದಾನೆ, ಆತನು ನಿನ್ನ ಒಳಗೆ ಇದ್ದಾನೆ. ಹೃದಯದ ಒಳಗೆ ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಿನ್ನ ಹೃದಯವು ನನ್ನ ಆಲಯವಾಗಿದೆ ಎಂದು ಸತ್ಯವೇದ ಹೇಳುತ್ತದೆ. ಆ ಆಲಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಎಲ್ಲೋ ಹುಡುಕೋದಕ್ಕಾಗಿ ಹೋಗಬೇಡ. ನೀನು ಇದ್ದ ಸ್ಥಳದಲ್ಲಿ ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡು. ನೀನು ಇದ್ದ ಸ್ಥಳದಲ್ಲಿ ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡು. ದೇವರೇ, ನಾನು ಈ ವಾಕ್ಯಗಳನ್ನು ಓದಬೇಕು, ದೇವರೇ ನನಗೆ ಸಹಾಯ ಮಾಡು. ಈ ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ತಿಳಿದುಕೊಳ್ಳಬೇಕು. ಆ ತಿಳಿದುಕೊಂಡಿರುವುದು ನಾನು ಮತ್ತೊಬ್ಬರಿಗೆ ಹಂಚಬೇಕು. ನನ್ನನ್ನು ಬಲಪಡಿಸು ಎಂದು ಕೇಳು, ನನ್ನನ್ನು ಬಲಪಡಿಸು ಎಂದು ಕೇಳು. ಹಲ್ಲೆಲೂಯಾ. ಪೇತ್ರನು ಕೇಳ್ತಾ ಇದ್ದೇನಲ್ವಾ, ನಾನು ಧೈರ್ಯವಾಗಿ ಈ ವಾಕ್ಯವನ್ನು ಸಾರುವುದಕ್ಕಾಗಿ ಜ್ಞಾನ ಕೊಡು, ನಾನು ಧೈರ್ಯವಾಗಿ ಈ ವಾಕ್ಯವನ್ನು ಹೇಳುವುದಕ್ಕಾಗಿ ಸಹಾಯ ಮಾಡೆಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೆ ನೀನು ಪ್ರಾರ್ಥನೆ ಮಾಡುವುದಾದರೆ ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನೀನು ಇದ್ದ ಹಾಗೆ ಇನ್ನು ಮುಂದೆ ಇರುವುದಿಲ್ಲ, ನೀನು ಇದ್ದ ಹಾಗೆ ಇನ್ನು ಮುಂದಿರುವುದಿಲ್ಲ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡುತ್ತಾರೆ. ನಿನ್ನನ್ನು ಈ ರೋಡಲ್ಲೆಲ್ಲ ನೋಡಿ ಈತನು ಕುಡುಕನು ಎಂದು ಅನೇಕರು ಹೇಳಿರ್ಬೋದು. ಆದರೆ ಯಾವಾಗ ನೀನು ಪ್ರಾರ್ಥನೆ ಮಾಡುತ್ತೀಯೋ, ಯೇಸುವಿನ ನಾಮದಲ್ಲಿ ಈ ಕುಡುಕತನ ನನ್ನಿಂದ ತೊಲಗಲಿ ಎಂದು ಪ್ರಾರ್ಥನೆ ಮಾಡು. ನಾನು ದೇವರ ವಾಕ್ಯಗಳನ್ನು ಓದಬೇಕು, ನನಗೆ ಸಹಾಯ ಮಾಡು ದೇವರೇ ಎಂದು ಕೇಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನನ್ನು ದೇವರು ಮತ್ತೆ ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಮತ್ತೆ ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನ ಆಶೀರ್ವಾದ ಬರೀ ಆಶೀರ್ವಾದವಲ್ಲ, ದೇವರು ನಿನ್ನ ಸಂಗಡ ವಾಸ ಮಾಡುತ್ತಾರೆ. ಯಾವಾಗಲೂ ಸದಾಕಾಲ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇರುತ್ತಾರೆ. ನೀನು ಅನೇಕರ ಮುಂದೆ ಸಾಕ್ಷಿಗಳನ್ನು ಹೇಳುವ ಮಗನಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾರೆ. ಲೋಕದವರು ನೋಡಿ ನಿನಗೆ ಇದುವರೆಗೂ ಇವನು ವೇಸ್ಟ್ ಇದ್ದಾನೆ, ಇವನು ಕುಡುಕನಿದ್ದಾನೆ ಎಂದು ಹೇಳಿರಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಅದೇ ಸ್ಥಳದಲ್ಲಿ ಅತಿ ಬೆಸ್ಟ್ ಆಗಿ ಮಾರ್ಪಡಿಸುತ್ತಾನೆ, ಅತಿ ಬೆಸ್ಟ್ ಆಗಿ ದೇವರು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಸ್ಟಾರ್ಟ್ ಮಾಡಿ ನೋಡು. ಹಲ್ಲೆಲೂಯಾ. ಒಂದು ವೇಳೆ ಈ ರಾತ್ರಿ ತನಕನೂ ನೀನು ಕುಡದೆ ಮಲಗಿರಬಹುದು, ಆದರೂ ಸಹ ದೇವರು ನಿನ್ನನ್ನು ಮರೆತಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಆತನು ವಾಗ್ದಾನ ಮಾಡಿದ್ದಾನೆ, ವಾಗ್ದಾನ ಮಾಡಿದ ಆತನು ಪೂರೈಸುವಾತನಾಗಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ.
ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ನಿನ್ನ ಸಂಗಡ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿರುವ ದೇವರಿದ್ದಾನೆ. ಆತನು ಪೂರೈಸುವ ದೇವರಾಗಿದ್ದಾನೆ. ನಿನಗೋಸ್ಕರ ಸಿಲುಬೆಯ ಮೇಲೆ ಏರಿದನು, ನಿನಗೋಸ್ಕರ ಮುಳ್ಳಿನ ಕಿರೀಟಗಳನ್ನು ಧರಿಸಿದನು, ನಿನಗೋಸ್ಕರ ಕೈಕಾಲುಗಳಲ್ಲಿ ಮಳೆಯನ್ನು ಹೊಡೆಸಿಕೊಂಡಿದನು. ಹಲ್ಲೆಲೂಯಾ. ಆತನ ರಕ್ತವನ್ನು ನೀರಾಗಿ ಮಾರ್ಪಡಿತು. ಆತನ ಶರೀರದಲ್ಲಿ ಒಂದು ಹನಿ ರಕ್ತವಾದರೂ ಇರಲಿಲ್ಲ, ಎಲ್ಲವೂ ಸುರಿಸಲ್ಪಟ್ಟಿತು. ಪ್ರೈಸ್ ದ ಲಾರ್ಡ್. ಎಲ್ಲವೂ ಸುರಿಸಲ್ಪಟ್ಟಿತು. ಅದು ನನ್ನ ನಿನ್ನ ಪಾಪದ ಕುರಿತಾಗಿ, ನನ್ನ ನಿನ್ನ ಪಾಪದ ನಿಮಿತ್ತವಾಗಿ. ಪ್ರೈಸ್ ದ ಲಾರ್ಡ್. ಅದೇ ಯೇಸು ಕ್ರಿಸ್ತನು ಇವತ್ತು ನಿನಗೆ ಹೇಳುತ್ತಾ ಇರುವುದೇನು ಗೊತ್ತಾ? ನಾನು ನಿನ್ನನ್ನು ಘನಪಡಿಸುವೆನು ಎಂದು ಹೇಳುತ್ತಾ ಇರೋದು. ಅದೇ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ರೆ ಗೊತ್ತಾ? ನಾನು ನಿನ್ನನ್ನು ಘನಪಡಿಸುವೆನು, ನಿನ್ನ ತಲೆ ಎತ್ತುವಂತೆ ಮಾಡುವೆನು ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ದೇವರು ಸ್ವತಃ ಹೇಳುತ್ತಾ ಇದ್ದಾರೆ, ನಾನು ನಿನಗೆ ಘನಪಡಿಸುವೆನು, ನಾನು ನಿನಗೆ ಬಲಪಡಿಸುವೆನು, ನೀನು ಹೆದರಬೇಡ, ನಾನೇ ನಿನ್ನ ಸಂಗಡ ಇರುವೆನು ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಹೀಗೆ ಹೇಳುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ, ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ಲೋಕದಾಗಿರುವ ಜನರು ನಿಂತು ನೋಡಿ ನೀನು ಕುಡುಕನು, ಅಯ್ಯೋ ಇವನು ಚೆನ್ನಾಗಿಲ್ಲ ಎಂದು ಹೇಳಿರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತಾ ಇದೆ, ನೀನು ಬಹು ಅಮೂಲ್ಯನು ಎಂದು ಹೇಳುತ್ತಾ ಇದೆ. ನೀನು ದೇವರಿಗೆ ಬಹಳ ಅಮೂಲ್ಯನಾಗಿದ್ದೀಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ದೇವರಿಗೆ ಬಹಳ ಬಹಳ ಅಮೂಲ್ಯನಾಗಿದ್ದೀಯಾ. ಒಂದೇ ಒಂದು ಸಾರಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ದೇವರೇ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು ಎಂದು ನೀನು ಬೇಡಿಕೋ. ದೇವರು ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ. ದೇವರು ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ. ನಿನ್ನ ಪಾಪ ಕ್ಷಮಿಸಿ ದೇವರು ಬಿಡುವುದಿಲ್ಲ. ದೇವರು ವಾಗ್ದಾನ ಮಾಡಿದ್ದಾರೆ, ನಿನ್ನನ್ನು ನಾನು ಘನಪಡಿಸುವೆನು ಎಂದು, ನಿನ್ನನ್ನು ನಾನು ಘನಪಡಿಸುವೆನು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 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 ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಸರ್ವಶಕ್ತನಾದ ದೇವರು, ದೇವರು ಸರ್ವಶಕ್ತನಾದ ದೇವರಿದ್ದಾರೆ. ಹಲ್ಲೆಲೂಯಾ. ನಿನ್ನ ಕುಡುಕತನವನ್ನು ಸಂಪೂರ್ಣವಾಗಿ ನಿನ್ನಿಂದ ತೊಲಗಬೇಕಾದರೆ ಅದು ಯೇಸುವಿನ ನಾಮದಿಂದ ಮಾತ್ರ ಸಾಧ್ಯವಿದೆ. ಇಲ್ಲದಿದ್ದರೆ ಬೇರೆ ಯಾವ ನಾಮದಲ್ಲಿ ಸಾಧ್ಯವಿಲ್ಲ. ಅನೇಕರು ಹೋಗುತ್ತಾರೆ, ಅಯ್ಯೋ ನಾನು ಕುಡಿಯೋದನ್ನು ಬಿಡ್ತೇನೆ, ಅಲ್ಲಿ ಅವರು ಮದ್ದು ಹಾಕೋರಿದ್ದಾರೆ, ಅಲ್ಲಿ ಮದ್ದು ಹಾಕಿದ್ರು ಬಿಡ್ತಾರೆ, ಇಲ್ಲಿ ನಾವು ಮದ್ದು ತಿಂದರೆ ಬಿಡ್ತೇನೆ. ಅದು ಬಿಟ್ಟು ಹೋಗುವುದಿಲ್ಲ. ನಿನ್ನ ಹೃದಯವು ಪಾಪದಿಂದ ಸಂಪೂರ್ಣವಾಗಿ ತೊಳೆಯಬೇಕಾದ್ರೆ ಅದು ಯೇಸುವಿನ ರಕ್ತದಿಂದ ಮಾತ್ರ. ಯಾಕಂದರೆ ಯೇಸುವಿನ ರಕ್ತ ಪರಿಶುದ್ಧವಾದ ರಕ್ತವಾಗಿದೆ. ಯೇಸುವಿನ ನಾಮ ಪರಿಶುದ್ಧವಾದ ನಾಮವಾಗಿದೆ. ಆ ನಾಮದ ಹೊರತು ಬೇರೆ ಯಾವ ನಾಮದಲ್ಲೂ ನಿನಗೆ ರಕ್ಷಣೆವಿಲ್ಲ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದ ಹೊರತು ಬೇರೆ ಯಾವ ನಾಮದಲ್ಲೂ ನಿನಗೆ ರಕ್ಷಣೆವಿಲ್ಲ. ನಿನಗೆ ರಕ್ಷಣೆ ಸಿಗಬೇಕಾದರೆ ಯೇಸುವಿನ ನಾಮದಲ್ಲಿ ಮಾತ್ರ ರಕ್ಷಣೆವಿದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದ ಹೊರತು ಬೇರೆ ಎಲ್ಲೂ ನಿನಗೆ ರಕ್ಷಣೆ ಸಿಗುವುದಿಲ್ಲ. ನೀನು ಪಾಪದಿಂದ ನೀನು ಮುಕ್ತಿ ಆಗೋದಿಲ್ಲ. ಸ್ವಲ್ಪ ದಿವಸಕ್ಕೋಸ್ಕರ ಬಿಡಬಹುದು, ಮತ್ತೆ ಯಾರೋ ಫ್ರೆಂಡ್ ಬಂದು ಅಯ್ಯೋ ಸ್ವಲ್ಪ ತಗೋ, ಏನೂ ಆಗಲ್ಲ ಅಂದಾಗ ಮತ್ತೆ ಪುನಃ ಅದೇ ಮಾರ್ಗಕ್ಕೆ ನೀನು ಹೋಗ್ತೀಯ. ಒಂದು ಸಾರಿ ನಿನಗೆ ದೇವರಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ
ನೀನು ಸಂಪೂರ್ಣವಾದ ಬಿಡುಗಡೆ ಆಗುತ್ತೀಯ. ಅದಕ್ಕಾಗಿ ನಿನಗೆ ಪರಿಪೂರ್ಣವಾಗಿ ಬಿಡುಗಡೆ ಆಗಬೇಕು. ಪರಿಪೂರ್ಣವಾಗಿ ಪಾಪದ ಆತ್ಮದಿಂದ ಬಿಡುಗಡೆ ಆಗಬೇಕಾದರೆ, ಪರಿಪೂರ್ಣವಾಗಿ ಸೈತಾನ ಶಕ್ತಿಯಿಂದ ನಾನು ಬಿಡುಗಡೆ ಆಗಬೇಕಾದರೆ ಯೇಸುವಿನ ಬಳಿಗೆ ಬಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆಗ ನಿನಗೆ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಅನೇಕರಿಗೆ ಕೇಳಿದರೆ ಹೇಳ್ತಾರೆ, ನಾವು ಬಹಳ ಪ್ರೇಯರ್ ಮಾಡುತ್ತೇವೆ ಅಂದರೆ, ಒಂದು ಅಲ್ಲಿ ಚಂದಪುರಲ್ಲಿ ಮಾತಾಡುವಾಗ ಮೊನ್ನೆ ಅವರಿಗೆ ಮಕ್ಕಳು ಮೂಕಿದ್ದಾವೆ. ಆ ಮೂಕಿರುವ ಮಕ್ಕಳಿಗೆ ನೋಡಿ ದೇವರು ನನ್ನಲ್ಲಿ ವಾಕ್ಯಗಳನ್ನು ಉಂಟು ಮಾಡಿದನು. ಆ ವಾಕ್ಯಗಳನ್ನು ಅವರನ್ನು ತಿಳಿಸಿದಾಗ ಹೇಳುತ್ತಾರೆ, ನಾವು ಬಹಳ ಪ್ರೇಯರ್ ಮಾಡುತ್ತೇವೆ ಆದರೆ ಏನೂ ಆಗುತ್ತಾ ಇಲ್ಲ. ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ತಪ್ಪು ನಮ್ಮದು. ಆದರೆ ನಾವೇನು ಹೇಳ್ತೇವೆ ಗೊತ್ತಾ, ನಾವು ಸಂಡೇ ಚರ್ಚಿಗೆ ಹೋಗುತ್ತೇವೆ, ನಾವು ಪ್ರೇಯರ್ಗೆಲ್ಲ ಅಟೆಂಡ್ ಮಾಡುತ್ತೇವೆ, ಆದರೆ ಏನೂ ಆಗುತ್ತಾ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ದೇವರು ನಿನಗೆ ಏನು ಹೇಳ್ತಾ ಇದ್ದಾನೆ ಗೊತ್ತಾ, ನಿನ್ನಲ್ಲಿ ಸಾಸಿ ಕಾಳುವಷ್ಟು ನಂಬಿಕೆ ಇದ್ದರೆ, ದೇವರು ಹೇಳ್ತಾ ಇರೋದು ನಿನ್ನಲ್ಲಿ ಸಾಸಿ ಕಾಳುವಷ್ಟು ನಂಬಿಕೆ ಇರುವುದಾದರೆ, ಈ ಅತ್ತಿ ಮರವನ್ನು ಕೆತ್ತುಕೊಂಡು ಹೋಗಿ ಬೇರೆ ಸಮೇತವಾಗಿ ಆ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಅಲ್ಲಿ ನಾಟುತ್ತದೆ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ನಂಬಿಕೆನೇ ಬೇರೆ, ನಾವು ಚರ್ಚಿಗೆ ಹೋಗೋದು ಬೇರೆ. ನಾವು ಮುಂಚೆ ನಂಬಬೇಕು. ನಂಬಿದ ಮೇಲೆ ನಮಗೆ ಬಿಡುಗಡೆ ಆಗುತ್ತವೆ. ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಈ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆಂದು ನಾವು ನಂಬಬೇಕು. ನಂಬಿಕೆ ಬೇರೆ, ಚರ್ಚಿಗೆ ಹೋಗೋದು ಬೇರೆ. ನಂಬಿಕೆಗೆ ಚರ್ಚಿಗೆ ವ್ಯತ್ಯಾಸಿದೆ. ನಾವು ನಂಬಿಕೊಂಡು ಹೋಗಬೇಕು. ಈ ಹೊತ್ತು ಚರ್ಚಲ್ಲಿ ಸಭಾಪಾಲಕರ ಮುಖಾಂತರ, ಯಾಜಕರ ಮುಖಾಂತರ ನನ್ನ ಸಂಗಡ ನನ್ನ ತಂದೆ ಮಾತಾಡುತ್ತಾನೆಂದು ಹೋಗಬೇಕು. ಹಲ್ಲೆಲೂಯಾ. ನನಗೆ ಗುಣವಾಗುತ್ತದೆ ಎಂದು ಹೇಳಬೇಕು. ಪ್ರೈಸ್ ದಿ ಲಾರ್ಡ್. 12 ವರ್ಷದ ಕುಸುಮ ರೋಗಿ ಯಾವ ರೀತಿ ಬಂದಳು ಗೊತ್ತಾ? ಆಕೆ ಬರೀ ಹಾಗೆ ಬರಲಿಲ್ಲ. ಯೇಸು ಕ್ರಿಸ್ತನು ಈ ಮಾರ್ಗವಾಗಿ ಹೋಗುತ್ತಾ ಇದ್ದಾನಂದರೆ ಆಕೆ ಬಂದಿರೋದು ಹೇಗೆ ಗೊತ್ತಾ? ನಾನು ಆತನ ಉಡುಪಿನ ಗೊಂಡೆ ಮುಟ್ಟಿದರೆ ಸಾಕು, ನನಗೆ ಗುಣವಾಗುತ್ತದೆ ಎಂದು ಹೃದಯದಲ್ಲಿ ನುಡಿದುಕೊಂಡಿದ್ದಳು, ಹೃದಯದಲ್ಲಿ ನಂಬಿದಳು. ಹೃದಯದಲ್ಲಿ ನಂಬಿದ ತಕ್ಷಣ ಆಕೆ ನಡುಗುತ್ತಾ ಆ ಜನರ ಮಧ್ಯದಿಂದ ಹೋಗಿ ಯೇಸುವಿನ ಉಡುಪಿನ ಗೊಂಡೆ ಮುಟ್ಟಿದಳು. ಆಕೆಯ ರಕ್ತ ಹರಿಯುವುದನ್ನು ನಿಂತು ಹೋಯಿತು. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಬೇರೆ. ನಾವು ನಂಬಬೇಕು. ಯೇಸು ಕ್ರಿಸ್ತನು ಈ ಕಾರ್ಯ ನನ್ನ ಜೀವಿತದಲ್ಲಿ ಮಾಡುವುದಕ್ಕಾಗಿ ಸರ್ವಶಕ್ತನೆಂದು ನಂಬಬೇಕು. ಯೇಸು ಕ್ರಿಸ್ತನು ಈ ಕಾರ್ಯ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಎಂದು ನಂಬಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕುಸುಮ ರೋಗಿ 12 ವರ್ಷ ತನಕ ಎಲ್ಲ ಸ್ಥಳಕ್ಕೆ ಹೋಗಿ ಬಂದು ನಿರೀಕ್ಷವಾಗಿದ್ದಳು. ಎಲ್ಲ ಸ್ಥಳಕ್ಕೆ ಹೋಗಿ ಬಂದು ಆಕೆಯ ಜೀವಿತದಲ್ಲಿ ಏನು ಅದ್ಭುತಗಳನ್ನು, ಏನು ಶೌಚ ಕಾರ್ಯಗಳನ್ನು, ಏನು ಬದಲಾವಣೆಯನ್ನು ಕಾಣದೇ ಇದ್ದಳು. ಆದರೆ ಯೇಸುವಿನ ಬಳಿಗೆ ಬಂದಿದ್ದ ಆ ಸ್ತ್ರೀ ಬರಿಗೈಯಿಂದ ಹೋಗಲಿಲ್ಲ. ಆ ಯೇಸು ಕ್ರಿಸ್ತನ ಬಳಿಗೆ ಬಂದಿರುವ ಸ್ತ್ರೀ ಬರಿಗೈಯಿಂದ ಹೋಗಲಿಲ್ಲ. ಯಾಕಂದರೆ ಸತ್ಯವೇದ ಹೀಗೆ ಹೇಳುತ್ತದೆ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಅವರು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಅವರು ಯಾವತ್ತೂ ನಿರೀಕ್ಷವಾಗೋದಿಲ್ಲ. ಅವರು ಯಾವತ್ತೂ ತಲೆ ತಗ್ಗಿಸುವುದಿಲ್ಲ. ಅವರ ತಲೆ ಎತ್ತಲ್ಪಡುತ್ತದೆ. ಆಕೆ ಬಂದಿರುವುದು ಯೇಸು ಕ್ರಿಸ್ತನಿಗೆ ಏನಾದರೂ ಕೊಡುವುದಕ್ಕೆ ಮಾತ್ರವಲ್ಲ. ಆಕೆ ಅನೇಕ ವೈದ್ಯರ ಬಳಿಗೆ ಹೋಗಿದ್ದಳು. ಆಕೆನಲ್ಲಿರುವ ಆಸ್ತಿ ಅಂತಸ್ತೆಲ್ಲ ಮಾರಿಕೊಂಡು ಹಣಗಳನ್ನು ತಗೊಂಡು ಹೋಗಿದ್ದಳು.
ಆದರೆ ಇವಾಗ ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾಳೆ. ಹೇಗೆ ಬರ್ತಾ ಇದ್ದಾಳೆ? ನಾನು ಆತನ ಉಡುಪಿನ ಗೊಂಡೆ ಮುಟ್ಟಿದರೆ ಸಾಕು, ನನಗೆ ಗುಣವಾಗುತ್ತದೆ ಎಂದು ನಂಬಿ ಬರ್ತಾ ಇದ್ದಾಳೆ. ಬೇರೆ ಸ್ಥಳಕ್ಕೆ ಹಣ ತಗೊಂಡು ಹೋಗಿದ್ದಳು, ಈ ಸ್ಥಳಕ್ಕೆ ನಂಬಿಕೆ ಇಟ್ಟುಕೊಂಡು ಬಂದಿದ್ದಳು. ಯಾವಾಗ ನೀನು ನಂಬುತ್ತೀಯೋ ಆವಾಗ ಆ ದೇವರು ನಿನ್ನ ಹೃದಯದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಯೇಸು ಕ್ರಿಸ್ತನು ಜೀವ ಸ್ವರೂಪನಾದ ದೇವರಿದ್ದಾನೆ. ಯೇಸು ಕ್ರಿಸ್ತನು ಜೀವ ಉಳ್ಳುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನ ಬಳಿಗೆ ಬರುವ ಪ್ರತಿಯೊಬ್ಬನು ಆಶಾಭಂಗ ಪಡುವುದಿಲ್ಲ. ಆತನಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಮಗಳಾಗಲಿ ಮಗನಾಗಲಿ ಆಶಾಭಂಗ ಪಡುವುದಿಲ್ಲ. ಯಾಕಂದರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ಜೀವವುಳ್ಳುವ ದೇವರಾಗಿದ್ದಾನೆ. ಆತನು ಕಲ್ಲು ಮೂರ್ತಿಗಳನ್ನಲ್ಲ, ಆತನು ಜೀವವುಳ್ಳುವ ದೇವರಾಗಿದ್ದಾನೆ. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಸತ್ತು ಹೂಣಲಿಟ್ಟು ಮೂರನೇ ದಿವಸ ಎದ್ದಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಸಮಾಧಿ ಈ ಹೊತ್ತು ಸಹ ಆತನ ಬಾಗಿಲು ತೆರೆದಿದೆ. ಹಲ್ಲೆಲೂಯಾ. ನೀನು ಯೇಸುವಿನ ನಾಮದಲ್ಲಿ ಬೇಡುವುದಾದರೆ ನೀನು ಆಶಾಭಂಗ ಪಡುವುದಿಲ್ಲ, ನಿನ್ನ ಮುಖ ಲಜ್ಜೆಗೆಡುವುದಿಲ್ಲ, ನೀನು ಯಾರ ಮುಂದೆ ತಲೆ ತಗ್ಗಿಸುವುದಿಲ್ಲ. ಯಾಕಂದರೆ ಆತನು ನಿನ್ನನ್ನು ಬಲಪಡಿಸುವ ದೇವರು, ಆತನು ನಿನ್ನನ್ನು ಘನಪಡಿಸುವ ದೇವರು, ಆತನು ನಿನಗೆ ಸಹಾಯ ಮಾಡುವ ದೇವರು. ಸ್ವತಃ ತಾನೇ ಹೇಳಿದ್ದಾರೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಮಾತು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಮಾತು, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ದೇವರ ದಯ ದೊರಕಿದೆ, ಹೆದರಬೇಡಿರಿ, ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಇನ್ನು ಮೇಲೆ ನೀವು ಅಳುವುದಿಲ್ಲ. ಹಲ್ಲೆಲೂಯಾ. ನೀವು ದೇವರನ್ನು ನಂಬಿ ಪ್ರಾರ್ಥನೆ ಮಾಡಿರಿ. ಯೇಸು ಕ್ರಿಸ್ತನು ಜೀವಿಸುತ್ತಾ ಇದ್ದಾನೆ. ಆತನು ನಮ್ಮೊಳಗೆ ಜೀವಿಸುತ್ತಾ ಇದ್ದಾನೆ. ಲೋಕದಾಗಿರುವವನಕ್ಕಿಂತಲೂ ನನ್ನ ಒಳಗಿರುವ ಯೇಸು ದೊಡ್ಡವನು. ಲೋಕದಾಗಿರುವವನಕ್ಕಿಂತಲೂ ನಮ್ಮೊಳಗಿರುವ ಯೇಸು ಕ್ರಿಸ್ತನು ದೊಡ್ಡವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ ಸ್ಥಳದಿಂದ ಈ ಸಂದೇಶವನ್ನು ನೀವು ಕೇಳ್ತಾ ಇದ್ದಿದ್ರು, ನಿಮ್ಮ ಸಂಗಡನೆ ದೇವರು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ನಿಮ್ಮ ಸಂಗಡನೆ ಈ ವಾಕ್ಯಗಳನ್ನು ಹೇಳ್ತಾ ಇರುವುದು, ನಿಮಗೋಸ್ಕರ ಈ ವಾಕ್ಯಗಳನ್ನು ಹೇಳ್ತಾ ಇರುವುದು. ದೇವರು ನಿಮ್ಮನ್ನು ಆಶೀರ್ವದಿಸುವನು. ದೇವರು ನಿಮ್ಮ ತಲೆಯನ್ನು ಎತ್ತುವನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಘನಪಡಿಸುವನಾಗಿದ್ದಾನೆ. ನೀವು ಯೇಸು ಕ್ರಿಸ್ತನಿಗೆ ಬಹಳ ಅಮೂಲ್ಯರಾಗಿದ್ದೀರಿ. ಹಲ್ಲೆಲೂಯಾ. ಭಯಪಡಬೇಡಿರಿ, ದೇವರು ನಿಮ್ಮನ್ನು ಮರೆತೋಗಿಲ್ಲ. ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಈಗೋ ದೇವರ ಹಸ್ತವು ನಿಮ್ಮ ಮನೆಯಲ್ಲಿ ಇಳಿದು ಬಂದಿದೆ. ಭಯಪಡಬೇಡಿರಿ. ಈ ವಾಕ್ಯಗಳನ್ನು ನಂಬಿ, ಈ ಯೇಸು ಕ್ರಿಸ್ತನ ಮಾತುಗಳನ್ನು ನಂಬಿ ನೀವು ಮುಂದೆ ಸಾಗೋದಾದರೆ, ಇದುವರೆಗೂ ಮಾಡದಿರುವ ಪ್ರಾರ್ಥನೆಗಳನ್ನು ಇನ್ನು ಮೇಲೆ ಪ್ರಾರ್ಥನೆ ಮಾಡೋದಕ್ಕಾಗಿ ಸ್ಟಾರ್ಟ್ ಮಾಡಿರಿ. ದೇವರ ವಾಕ್ಯಗಳನ್ನು ಓದುವುದಕ್ಕಾಗಿ ಸ್ಟಾರ್ಟ್ ಮಾಡಿರಿ. ದೇವರು ನಿಮ್ಮನ್ನು ಘನಪಡಿಸುತ್ತಾನೆ. ಯಾವ ಜನರ ಮುಂದೆ ನೀವು ತಲೆ ತಗ್ಗಿಸಿಕೊಂಡಿರೋ ಅದೇ ಜನರ ಮುಂದೆ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ನಿಂತು ನಿಮ್ಮನ್ನು ಘನಪಡಿಸುವ ಆತನಾಗಿದ್ದಾನೆ. ನೀವು ಯೇಸು ಕ್ರಿಸ್ತನಿಗೆ ಬಹಳ ಅಮೂಲ್ಯರಾಗಿದ್ದೀರಿ. ಹೆದರಬೇಡಿರಿ, ನಾವು ಒಂಟಿಗರಿದ್ದೇವೆಂದು. ದೇವರು ನಿಮ್ಮ ಸಂಗಡಿದ್ದಾನೆ. ದೇವರು ನಿಮ್ಮನ್ನು ಈ ಹೊತ್ತು ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಇಲ್ಲಿಗೆ ಸಂದೇಶ ಮುಗಿಸುತ್ತೇನೆ. ಮತ್ತು ದೇವರ ಚಿತ್ತವಿದ್ರೆ ಸಾಯಂಕಾಲ ವಿಡಿಯೋನು ಮಾಡುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನೇಕರ ಬಳಿಗೆ ವಾಕ್ಯಗಳನ್ನು
ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲೆಂದು ನಾವೇನು ಮಾಡಬೇಕು ಗೊತ್ತಾ? ದೇವರ ವಾಕ್ಯ ಬೀಜವಾಗಿದೆ. ನಾವು ನಮ್ಮ ಹತ್ತಿರ ಬಂದಿರೋದು ನಾವು ಮತ್ತೊಬ್ಬರ ಹತ್ತಿರ ಅದನ್ನು ಕಳಿಸಬೇಕು, ಅಲ್ಲಿ ಅವರಿಗೆ ಫಲ ಕೊಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.